ಹಲೋ ಪೃಥ್ವಿ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನದು ಸಕ್ಕತ್ತಾಗಿದ್ದೀನಿ. ನೀವು ಆಗಿದ್ದೀರ ಅನ್ಕಲ್ಲಿ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಬಿಡು. ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ನೀನು ತೋರಿಸ್ಬೇಕಾ? ಅಂತಿರ್ಕೊಬಿಡ್ಲು ಬೈ ತಕ್ಷಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇವತ್ತಿನ ಬ್ಲಾಗ್ ನಾನು ಮನೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಳನ್ನ ಪಕ್ಕದಲ್ಲಿ ಕುಣಿಸ್ಕೊಂಡು ಮುಂದೆ ತಿಂಡಿ ಇಟ್ಕೊಂಡು ಏನೋ ಅಮ್ಮ ಡಿಫ್ರೆಂಟಾಗಿ ಮಾಡಿಕೊಟ್ಟೆ. ನನಗೆ ಸಖತ್ ಇಷ್ಟ ಇದು. ಅವಲಕ್ಕಿಗೆ ಏನಾದ್ರು ಮೊಸರು ಎಲ್ಲ ಹಾಕಿ ಕೊಡ್ತಾಳೆ. ನನಗೆ ಸಖತ್ ಇಷ್ಟ ಗೈಸ್. ಇದು ತುಂಬ ಇಷ್ಟ ನನಗೆ. ಸ್ವೀಟಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಅದಕ್ಕೆ ಪಾಪ ತೋರಿಸೋಣ. ಐ ಮಾಡಲಿ ಅಮ್ಮ, ಐ ಮಾಡಮ್ಮ. ಓಹೋ, ಅಲ್ಲೇ ಮೇಡಮ್ದು ಬ್ಯಾಟಿಂಗ್ ನಡೀತಿದೆ. ಹಾಯ್ ಮಾಡಿ. ನಂಗೆ ಸಖತ್ ಇಷ್ಟ ಇದು. ಇಷ್ಟ ಆಗಿದೆ ಮಾಡ್ಕೊಟ್ಟಿದ್ಯಾ? ಇಷ್ಟ ಆಗಿದೆ ಮಾಡ್ಕೊಟ್ಟಿದ್ಯಾ? ಯಾಕೆ ನೋಡಿ ಸಂಗಟ ಇವಳು ಏ ಚಿಕ್ಕ ಹುಡುಗಿ ಅವನು ಆಡೋವರೆಗೂ ಬಿಡೋದಾಗ ಹಠ ಅಂದ್ರೆ ಹಠ ಇರೋದು. ನೋಡಿ 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 ಹೆಂಗ್ ಮಾತಾಡ್ತಾನೆ. ಆಟ ಆಡ್ಬೇಕಾ? ತಗೋ. ಮಕ್ಕಳು ಅಷ್ಟೇ. ಮಕ್ಕಳು ಒಂದು ರೆಸ್ಟೋರೆಂಟ್ ಮೀಟಿಂಗ್ ಇತ್ತು. ನಾನು ಟೈರ್ಡ್ ಆಗಿಬಿಟ್ಟಿದ್ದೀನಿ ನೋಡಿ. ಮೀಟಿಂಗ್ ಇತ್ತು, ಈಗ ಕೂತಿದ್ದೀನಿ. ಅವ್ರು ಬರಲಿ, ನಾನು ಮೀಟಿಂಗ್ ಮುಗಿಸ್ಕೊಂಡು ಬೇರೆ ಕೆಲಸ ಇದೆ. ಇವತ್ತು ಕ್ಲಾಸ್ ಕೆಲಸ ಇದೆ. ಕ್ಲಾಸ್ ಕ್ಲೀನಿಂಗ್ ಕೆಲಸ, ಕ್ಲಾಸ್ ಎಲ್ಲ ಮಾಡಿಸ್ಬೇಕು. ಸೂಸಾಗ್ತಾಯಿದೆ. ಸಮಯ ಸಿಗ್ತೀನಿ ನಮಗೆ. ಬಾಯ್. ನಮ್ಮ ಅಣ್ಣ ಇಲ್ಲಿ ಎಳ್ನೀರು ತೋಟಕ್ಕೆ ಕರ್ಕೊಬಂದು ಎಳ್ನೀರು ಕುಡಿಸ್ತಾರೆ. ಥ್ಯಾಂಕ್ ಯು. ಏನು ತೋರಿಸ್ತಾರೆ ನೋಡೋಣ. ಏನೇನು ಹಾಂ ಹಾಂ ಇದೇವಲ್ಲ ಫುಲ್ ಶವರು. ನೋಡಿ ಈಗ ಎಳ್ನೀರು ಕ್ಲಾಸ್ ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಂತ. ಇಲ್ಲಿ ನೋಡಿ ಗೈಸ್, ನಾನು ನಿಜ ನಾನು ಕ್ಲೀನ್ ಮಾಡಿದ್ದೇನೆ. ನಾನು ನಿಜ ಹೇಳು, ನೀವು ಮಾಡಿ ಎಷ್ಟು ಮಾಡಿದೆ? ನಾನು ಇಬ್ಬರು ಸೇರ್ಕೊಂಡು ಕ್ಲೀನ್ ಮಾಡಿದ್ವಿ ಕ್ಲಾಸ. ಅದಕ್ಕೆ ನಾನು ಬೆಳಗ್ಗೆ ಬ್ಲಾಗ್ ಎತ್ಕೊಳ್ಳೋಕ್ಕಾಗಿಲ್ಲ. ಈಗ ನೋಡಿ ನೀಟಾಗಿ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಪಾಪಮ್ಮಂಗೆ ಡಸ್ಟ್ ಅಂದ್ರೆ ಆಗಲ್ವಲ್ಲ, ಅದಕ್ಕೆ ನಾನೇ ಬಂದೆ. ಈಗ ಇದೊಂದು ಕ್ಲೀನ್ ಮಾಡಿಬಿಟ್ರೆ ಮುಗೀತು. ಚಾರ್ಜರ್ ಇಲ್ಲ. ಈಗೆಲ್ಲ ಕೆಲಸ ಮಾಡಿ ನಮ್ಗೆ ಬೆಳಿಗ್ಗೆಯಿಂದ ಟಯರ್ಡು ಗೈಸ್. ಆದ್ರೂ ನೋಡಿ ಈರುಳ್ಳಿಯಾಗಿ ಊಟ ಮಾಡಿಸ್ತವಳೆ. ಇವತ್ತು ನಮ್ಮ ಮಂಡೆ ಚಿಕನ್ ತಿನ್ನಲ್ಲ, ಸೊ ಅದಕ್ಕೆ ತಿಂದಿಲ್ಲ. ಅದಕ್ಕೆ ಇಲ್ಲಿ ಯೋಗ ಆಗ್ತಾಯಿರೋದು. ಹೊಟ್ಟೆ ಎಸ್ತಿ ತಿಂತವಳೆ ಪಾಪ ಆರಾಮಾಗಿ. ಅವಳು ಫ್ರೆಶ್ ಅಪ್ ಹಾಕೊಳ್ಳಿ, ಇವಳು ಫ್ರೆಶ್ ಅಪ್ ಹಾಕೊಳ್ಳಿ. ನಾನೇ ಫ್ರೆಶ್ ಅಪ್ ಆಗಿಲ್ಲ. ನಾನು ಹೇರ್ ಕಟ್ ಮಾಡ್ಕೊಂಡು ಈವ್ನಿಂಗು ಫ್ರೆಶ್ ಅಪ್ ಆಗಿ ಕ್ಲಾಸ್ಗೆ ಹೋಗ್ಬೇಕು. ಅದನ್ನ ಕ್ಲಾಸ್ ಸ್ಟಾರ್ಟ್, ಬೇರೆ ಕ್ಲಾಸ್ಗೆ ಹೋಗಬೇಕು. ಬನ್ನಿ ಕ್ಲಾಸ್ಗೆ ಹೋಗೋಣ. ಅಫಿಷಿಯಲಿ ಲಾಂಚ್ ಮಾಡಿದ್ವಿ ಇವತ್ತು ನಮ್ಮ ಕ್ಲಾಸ್ ಓಪನಿಂಗು. ಅದನ್ನ ಕ್ಲಾಸ್ ಸ್ಟಾರ್ಟು. ಅಫಿಷಿಯಲಿ ನಮ್ಗೆ ಇವಾಗ ಕೆಲಸಗಳು ಸ್ಟಾರ್ಟ್ ಆಯಿತು. ಕ್ಲಾಸ್ ಸ್ಟಾರ್ಟು, ಕ್ಲಾಸ್ ಕೆಲಸನೂ ಸ್ಟಾರ್ಟು. ಇನ್ನೂ ಮಾಡೋಕ್ಕಾಗಲ್ಲ ಗೈಸ್, ಎಲ್ಲನೂ ಮೇಂಟೈನ್ ಮಾಡಲೇಬೇಕು. ನೋಡಿ ಎಲ್ಲಿ ತಗೊಬಂದಿಲ್ಲ, ಹಾಕಿದ್ದೀನಿ 3 ಕೆತ್ಕೊಡ್ಬೇಕು ಅವಳಿಗೆ ಇವತ್ತು. ನಾನು ಕೆತ್ತಕ್ಕೆ ಬೇರೆ ಬರೋಲ್ಲ. ಅದಕ್ಕೆ ನಮ್ಮ ಹುಡುಗ ಬರ್ತೀವಿ ಅಂದವನೇ ಗಣಿ, ಅವ್ನು ಕೈ ಕೆತ್ಸೋಣ ಅಂತ. ಬನ್ನಿ ನೋಡಿ, ನಾರ್ಮಲ್ ಔಟ್ಫಿಟ್ ಇಟ್ಕೊಂಡು ನಾನು ಹೊರಟಿದ್ದೀನಿ ಕ್ಲಾಸ್ಗೆ. ಇವತ್ತು ಏನೂ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಗೊತ್ತಲ್ಲ, ಅಲ್ಲಿ ಕೆಲಸ ಇಲ್ಲಿ ಕೆಲಸ ಅಂತ ಬಿಸಿ ಇಲ್ಲಿ ನೋಡಿ ಏನು ಮಾಡ್ತಾವನೆ. ಏನೋ ಮಾಡ್ತಿದ್ದಿ? ಏನದು ಅದು ಹಿಂದಿ ಏನು? ಅದು ಏನದು? ಟೂರಲ್ಲ, ಟೈರು. ತಿರುಗಿ ಕಡೆಗೆ ಟೈರು. ಏನು ಈ ಕಡೆ ತಿರುಗೋ. ಟೈರು. ಅಯ್ಯೋ ಏನೋ ಇದು? ಬಾಯ್ ಏನೋ ಇದು? ಏನಯ್ಯ ಲೇ ಮೊಸರು ಕಣಲು. ಚಿಗಪ್ಪ ಅಂತ. ನಿನ್ನ ಹೆಸ್ರೇನು? ಹಾಂ ಬರ್ತೀನಿ. ನಿನ್ನ ಹೆಸ್ರೇನು? ವಾಟ್ಸ್ ಯುವರ್ ನೇಮ್? ಗೈಸ್ ನೋಡಿ, ಇವತ್ತು ಕ್ಲಾಸ್ ಸ್ಟಾರ್ಟ್ ಆಯಿತು ಫೈನಲಿ. ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಕ್ಲಾಸ್ ಬಗ್ಗೆ ನಮ್ಮ ಹುಡುಗರನ್ನ ಕೇಳೋಣ. ಕ್ಲಾಸ್ ಸ್ಟಾರ್ಟ್ ಆಗಿ ಇಷ್ಟು ದಿನ ಏನು ಬೇಜಾರಾಗಿದ್ದೀನೋ? ಇಷ್ಟು ದಿನ ಕ್ಲಾಸ್ ಸ್ಟಾರ್ಟ್ ಆಗಿತ್ತಲ್ಲ, ಬೇಜಾರಾಗಿತ್ತಾ? ಈಗೇನು ಅನಿಸ್ತಿದೆ? ಫುಲ್ ಖುಷಿ. ನಿಮಗೆ ಚೆನ್ನಾಗೈತೆ. ಇವ್ನು ಕ್ಲಾಸಿಗೆ ಬರ್ಲಾಗ ಅದೇ ಅಷ್ಟೇ. ನೋಡಿ ಇವರು ಆರಾಮಾಗಿ ಆಯ್ ಮಾಡು. ಹಾಯ್
ಅವಳು ಅಳ್ತಿದ್ಲು. ಇನ್ನು ನಾಳೆಯಿಂದ ಅಳಲ್ಲ ಅಲ್ವಾ ನೀನು? ವೆರಿ ಗುಡ್ ಗರ್. ನಾಳೆಯಿಂದ ಅಳಲ್ಲ ನೀನು, ಗುಡ್ ಗರ್. ನೀವು ಅಳೋದೇ ಇಲ್ಲ ಅಲ್ವಾ ಚಿಕ್ಕಪ್ಪ ನೀನು? ಗೈಸ್ ಫೈನಲ್ಲಿ ನಮ್ಮ ಕ್ಲಾಸು ಓಪನ್ ಆಗಿದೆ. ಒಂಥರ ನೆಮ್ಮದಿ ಗೈಸ್. ಪಪ್ಪಮ್ಮ ಕ್ಲಾಸ್ ಓಪನ್ ಆಗಿರೋದಕ್ಕೆ ಏನು ಹೀರೋಯಿನ್ ಗೈಸ್. ನಂದು ಕುಣ್ಣು ಮಾಡೋದು ಇದು, ನಂದು ಮುಡ್ಡುಮ್ಮ ಇದು. ಏನು ಅನ್ನಿಸ್ತು ಕ್ಲಾಸ್ ಓಪನ್ ಆಗಿರೋದಕ್ಕೆ? ಏನಿಸ್ತು ಗೈಸ್? ಲೇಡೀಸ್ ಸ್ಪೆಷಲ್ ಎಲ್ಲ ಬರಬೇಕಾಯ್ತು, ಬಂದಿಲ್ಲ. ಸೊ ನೋಡೋಣ, ಏನು ಅನಿಸ್ತು ನಿನಗೆ? ಖುಷಿ ಆಯಿತು. ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಎಷ್ಟು ಫೈನಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಸೊ ಈಗ ನಾನು ಪ್ಲ್ಯಾನ್ ಮಾಡಬೇಕು ನೆಕ್ಸ್ಟ್ ಬಿಡೋದೆಲ್ಲ. ಅಮ್ಮ ಪಾನಿಪುರಿ ತಿನ್ನಬೇಕು ಅಂತಂದರೆ ಯಾಕೆ ಎರಡು ಜಾಗ ನಿಮ್ಗೆ ಈಗಲೂ ರಿವೀಲ್ ಮಾಡಲ್ಲ. ಕಾಲು ಮೇಲೆ ಹಾಕ್ಬೇಕು. ಈಗ ತಿನ್ನಬೇಕು ಅಂತ ಕರ್ಕೊಂಬಂದಿದ್ದೀನಿ. ಏನ್ರಿ ಮೇಡಮ್ ಇಷ್ಟನಾ? ಇದು ಜಾಗ ಯಾವ್ದು ವೈರಲ್ ಮಾಡಲಿ, ರಿವೀಲ್ ಮಾಡಲಿ? ನೆನ್ನೆ ಹೇಗೆ ಹಾಕಿತ್ತು ಅಂಗಡಿ? ಹೌದಾ? ಈಗ ನೆಕ್ಸ್ಟ್ ಡೇ ರಿವೀಲ್ ಮಾಡ್ತೀನಿ. ಹೊಟ್ಟೆ ಹಸಿದ್ಕೋದಕ್ಕೂ ಸರಿಯಾಗಿ ತಿನ್ಬಿಟ್ಟೆ ಅನ್ನೋದು. ಈಗ ಬ್ಲಾಗ್ ಮಾಡ್ತೀನಿ. ಟೇಸ್ಟ್ ಮಾತ್ರ ಕ್ರೇಜಿ ಗೈಸ್. ಅಲ್ಲಪ್ಪಮ್ಮ ಸ್ವಲ್ಪ ನನಗೆ ATM ಕಾರ್ಡ್ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಬಂದಿದ್ದೀನಿ ಇವಾಗ. ನೋಡಿ ಎಕ್ಸಿಬಿಷನ್ ಇಲ್ಲಿ ಕರ್ಕೊಂಡು ಹೋಗಲಿಲ್ಲ ಪಾಪ, ನಾನು ಕರ್ಕೊಂಡು ಹೋಗ್ಬೇಕು ಪಾಪ. ಅವ್ಳು ಹೇಳಿದ್ದೆ, ಬಟ್ ಅವಳಿಗೆ ಇಲ್ಲೇನು ಅಂಥ ಗೇಮ್ ಇರಲ್ಲ, ಬೇಡ ಅಂದಿದ್ಲು. ಸೊ ನೋಡೋಣ, ಏನು ಕೆಲಸ ಮುಗಿಸೋಣ ಫಸ್ಟ್. ನೋಡಿ ಗೈಸ್, ಮಂಜುನಾಥಿ ಮಂಜು ಬಂದ 3 ತಿಂಗಳು ಬಿಡ್ಕೊಂಡು ಬಂದಾನೆ. ಆಗ ಬಂದಿದ್ದನು 3 ತಿಂಗಳು ಬಿಡ್ಕೊಂಡು ಏನು ಮಾಡಿದ್ದೀನಿ ನಾನು ನಿನಗೆ? 3 ತಿಂಗಳು ಏನೋ ಮಾಡಿದ್ದೀನಿ? ಕರೆಕ್ಟಾಗಿ ಹೇಳು, ಹೇಳ್ತಾನೆ. ಕರೆಕ್ಟಾಗಿ ಹೇಳು. 3 ತಿಂಗಳು ಏನೋ ಅಲ್ಲ, ಗಾಡಿ ಹಂಗೈತೆ ಹಿಂಗೈತೆ ಅಂತ 3 ತಿಂಗಳು ಬಿಡ್ಕೊಂಡು ಬಂದು ಗಾಡಿ ಕೊಟ್ಟಾಗೆಲ್ಲ ಇದೆ ಗೈಸ್. ಗಾಡಿ ಕೊಟ್ಟಾಗೆಲ್ಲ ಏನಾರು ಒಂದಾಗಿರ್ತದೆ. ಏನೂ ಆಗಿಲ್ಲ, ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ ಗೈಸ್. ನಾನು ಏರ್ ಕಟ್ ಮಾಡಿಸ್ಬೇಕು. ನೋಡ್ರೆ ಇಲ್ಲಿ ಇವ್ರು ತೆಗ್ದಿಲ್ಲ. ಹೀಗೆ ಮಂಜ ಮಾಡ್ತೀಯ? ಏರ್ ಕಟ್ ಮಾಡ್ತೀಯಾ? ಸ್ನಾನ ಮಾಡಿಸ್ಕೊಂಡು ಅಲ್ಲಿದೆ. ಏರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ. ಶಿಸ್ತಾಗಿ ಏರ್ ಕಟ್ ಮಾಡಿಸ್ಬಿಟ್ಟು ನಾನು ನಾಡ್ದು ಏನೋ ಒಂದು ಸ್ವಲ್ಪ ಕೆಲಸ ಇದೆ ವೆಡ್ನೆಸ್ಡೇ. ಸೊ ಯಾಕಂದ್ರೆ ನಾಳೆ ಮಾಡ್ಸೋಕ್ಕಾಗಲ್ಲ, ನಾಳೆ ಸ್ವಲ್ಪ ಬಿಸಿ. ವೆಡ್ನೆಸ್ಡೇ ಸ್ಕೂಲ್ ಇದೆ ಗೈಸ್, ಆಗಲ್ಲ. ಅದಕ್ಕೆ ಹಿಂಸೆ ಆಗಿಬಿಡುತ್ತೆ ಅಂತ ಇವತ್ತು ಏರ್ ಕಟ್ ಮಾಡಿಸ್ಕೊಂಡು ಈಗ ಬಂದಿದ್ದೀನಿ. ಮಾಡ್ಸೋಣ ಅಂತ ಬಂದೆ. ಅಲ್ಲಿ ನಾನು ಮಾಡ್ಸೋ ಕಡೆನೂ ಇಲ್ಲ, ಇಲ್ಲೂ ಇಲ್ಲ. ನನಗೇನೋ ಏರ್ ಕಟ್ ಮಾಡಿಸೋ ಇವಾಗನೇ ಇಲ್ಲ ಅನ್ಸುತ್ತೆ. ಇವತ್ತು ಸೆಲೆಂಡ ಮನೆಗೆ ಹೋಗ್ಬಿಡೋಣ ಬನ್ನಿ. ಗೈಸ್ ನಾನು ಬಂದು ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಾವು ಒಂದು ಹೊಸ ಕ್ಲಾಸ್ ಅಲ್ಲ, ಹಳೆ ಕ್ಲಾಸ್ನೇ, ಅಂದರೆ ಈಗ ಮತ್ತೆ ರೀಓಪನ್ ಮಾಡ್ತಾಯಿದ್ದೀವಿ. ಸೊ ಅವಾಗ ಕ್ಲಾಸೆಲ್ಲ ಓಪನ್ ಆಗ್ತಿದೆ, ಮಕ್ಕಳೆಲ್ಲ ಸ್ಟ್ರೆಂತ್ ಆಗ್ತಿದ್ದಾರೆ. ಸೊ ಈ ಬ್ಲಾಗಲ್ಲಾಗಲಿ ಹೊರಗಡೆ ಆಗಲಿ, ಅಂದರೆ ನನ್ನ ವ್ಲಾಗ್ ಬಿಟ್ಟು ಬೇರೆ ಯಾರ್ಯಾರು ನನ್ನ ಫಾಲೋವರ್ಸು ಫ್ಯಾನ್ಸ್ ಇದ್ದಾರೆ ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಸಪೋರ್ಟ್, ಅಂದರೆ ಸಖತ್ ಸಪೋರ್ಟ್ ಮಾಡ್ತಾರೆ. ಲಿಯೋ ಸುಮ್ಮನೆ ಯಾರು ಸಖತ್ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಆ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಹಾರ್ಟ್ಲಿ ಅಲ್ಲ, ಮೈಂಡ್ಲಿ ಅಲ್ಲ, ಹಾರ್ಟ್ಲಿ ಅಲ್ಲ, ಎಲ್ಲ ಥರ ನನಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಸಪೋರ್ಟ್ ಸಿಗ್ತಿದೆ ನನಗೆ. ಅದಕ್ಕೆ ಮತ್ತೆ ನಾನು ಕ್ಲಾಸ್ ಕೂಡ ಓಪನ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವತ್ತಿಂದ. ನೆಕ್ಸ್ಟ್ ಇನ್ನು ಕ್ಲಾಸು ಸ್ಟಾರ್ಟ್ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಬೆಳಿತೀವಿ, ನಿಮ್ಮ ಸಪೋರ್ಟ್ ಇದ್ದರೆ ಬೆಳಿತೀವಿ. ಹೋಗಿ ಗೈಸ್, ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಸ್ವಲ್ಪ ತುಂಬ ಚಿಕ್ಕ ಇತ್ತು. ನನಗೆ ತುಂಬ ಮೆಸೇಜ್ ಮಾಡಿದ್ರಿ, ಬ್ರೋ 5 ನಿಮಿಷ ಆಗಲಿ ನನಗೆ ಕಂಟೆಂಟ್ ವ್ಲಾಗ್ ಮಾಡ್ತಾನೆ ಇರಿ ನೀವು ಅಂತ. ತುಂಬ ಎಲ್ಲ 5 ನಿಮಿಷ ಆಗಲಿ 3 ನಿಮಿಷ ಡೈಲಿ ವ್ಲಾಗ್ ಮಾಡ್ತಾ ಇರಿ, ಸ್ಟಾಪ್ ಮಾಡೋಕ್ಕೋಬೇಡಿ, ತುಂಬ ಮೆಸೇಜ್ ಮಾಡ್ತಿದ್ದೀರಾ. ಸೊ ಆ ಸಪೋರ್ಟೇ ನನಗೆ ಇವತ್ತವರೆಗೂ ನಾನು ವ್ಲಾಗ್ನ ಸ್ಟಾಪ್ ಮಾಡಲ್ಲ. 1 ವರ್ಷ ಕನ್ಸಿಸ್ಟೆನ್ಸಿಯಲ್ಲಿ 8 ತಿಂಗಳು 1 ವರ್ಷಕ್ಕೆ ಬರ್ತಾ ಇದೆ. ಸೊ ಅದಕ್ಕೆ ಇನ್ನೂ ಗ್ರೋತ್ ಆಗ್ತೀನಿ. ಸೊ ನನಗೆ ಇವಾಗ ಕಮ್ಮಿ ವ್ಯೂಸೇ ಬರ್ತಿರ್ಬೋದು, 100K ಅಥವಾ 100 ವ್ಯೂಸು, 50 ವ್ಯೂಸು, 40 ವ್ಯೂಸು, 10 ವ್ಯೂಸ್, 1 ವ್ಯೂಸ್ ಕೂಡ ನೋಡಿ. ನಾನು 10 ಈಗಲೂ ನನ್ನ ವೀಡಿಯೋ 30 ವ್ಯೂಸು ಇದೆ, 29 ವ್ಯೂಸು ಇದೆ ಅಷ್ಟೇ. ನಾನು ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಹೋಗ್ತೀನಿ ಗ್ಯಾಸ್. ಕಂಟೆಂಟ್ ಎಲ್ಲ ನಾನು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀನಿ, ಯಾಕಂದರೆ ನಾನು ಪ್ರೆಸೆಂಟ್ ಹೇಗಿದ್ದೀನಿ. ಸೊ ಪ್ರತಿಯೊಂದು ಟೀಮ್ನೆಲ್ಲ ಬಿಲ್ಡ್ ಮಾಡಿ ನಾನು ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿ ಪ್ಲ್ಯಾನ್ ಇದೆ. ಸೊ ಮಾಡೋಣ. ಬಟ್ ಸ್ಟೆಪ್ ಬೈ ಸ್ಟೆಪ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸ್ಟೆಪ್ ಬೇಸಿಕ್ಸಲ್ಲಿ ನೀವು ಇರ್ತೀರಾ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ವಾಚ್ ಮಾಡ್ತೀರಾ, ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡ್ತೀರಾ. ಲವ್ ಯು ಟಿಲ್ ದಟ್, ಟೇಕ್ ಕೇರ್, ಬಾಯ್.